ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಬೆಳಗಾವಿಯಲ್ಲಿ ನಗರದ ಚನ್ನಮಾರುತದಲ್ಲಿರುವ ಕನ್ನಡ ಸಾಹಿತ್ಯ ಭವನದ ಆವರಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ನೂರಾರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯಲ್ಲೇ ಸುಮಾರು 2,000 ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಸಮಾವೇಶದ ಪ್ರತಿಭಟನೆ ನಡೆಸಿ ಸರ್ಕಾರದ ಕ್ರಮದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಎಐಡಿಎಸ್ಒ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಡೆದ ಈ ಸರ್ಕಾರಿ ಶಾಲೆ ಉಳಿಸಿ ಸಮಾವೇಶದಲ್ಲಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಮ್ಯಾಗ್ನೆಟ್ ಯೋಜನೆಯ ಜಾರಿಗೆ ಸರ್ಕಾರಿ ಶಾಲೆಗಳು ಮುಚ್ಚುವ ಭೀತಿ ಎದುರಾಗಿದೆ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದು, ವಿಶೇಷವಾಗಿ ಹಳ್ಳಿ ಹಾಗೂ ಗ್ರಾಮೀಣ ಭಾಗದ ಮಕ್ಕಳ ಶಿಕ್ಷಣದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಸರ್ಕಾರಿ ಶಾಲೆಗಳನ್ನು ಮುಚ್ಚದೆ ಅವುಗಳನ್ನು ಬಲಪಡಿಸಬೇಕು, ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡಬಾರದು ಎಂದು ಆಗ್ರಹಿಸಿದ ಪೋಷಕರು ರಾಜ್ಯ ಸರ್ಕಾರ ತನ್ನ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಮ್ಯಾಗ್ನೆಟ್ ಶಾಲೆಯ ನೆಪದಲ್ಲಿ ಶಾಲೆಯನ್ನು ಒಂದು ಸುಧಾರಿಸಿ ಉಳಿದವರನ್ನು ಹಾಳು ಮಾಡುವಂಥ ನೀತಿಗೆ ಅನುಸಾರವಾಗಿ ಸರ್ಕಾರ ಈ ಎಲ್ಲ ಶಾಲೆಗಳಲ್ಲಿ ವಿಲೀಕರಣ ಮಾಡ್ತಾಯಿದೆ. ದುರ್ದೈವ ಅಂದರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇತ್ತೀಚೆಗೆ ವಿಧಾನಸಭೆ ಒಳಗೆ ಮತ್ತು ವಿಧಾನಸಭೆ ಹೊರಗೆ ಎರಡೂ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ, ನಾವು ಶಾಲೆಗಳನ್ನು ಮುಚ್ಚೋದಿಲ್ಲ ಅಂತೇಳಿ. ವಾಸ್ತವವಾಗಿ ಕರ್ನಾಟಕದಲ್ಲಿ 40,000 ಶಾಲೆಗಳನ್ನು ಮುಚ್ತಾ ಇದ್ದಾರೆ. ಈ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದಿಲ್ಲ ಅಂತೇಳಿ ಮಧು ಬಂಗಾರಪ್ಪನವರು ಸುಳ್ಳು ಹೇಳ್ತಾ ಇದ್ದಾರೆ. 37 ಲಕ್ಷ ಬಡವರ, ಕೃಷಿಕರ, ಕೆಳವರ್ಗದವರ 37 ಲಕ್ಷ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಧ್ವನಿ ಇಲ್ಲದವರ ಅಸಂಘಟಿತ ವಲಯದ ಮಕ್ಕಳನ್ನು ನಡುವೆ ಶಾಲೆ ಬಿಡಿಸುವಂಥ ಒಂದು ಪರಿಕಲ್ಪನೆ ಮ್ಯಾಗ್ನೆಟ್ ಶಾಲೆ. ಇದು ಮ್ಯಾಗ್ನೆಟ್ಟು ನಮ್ಮ ದೇಶದ್ದಲ್ಲ, ಅಮೇರಿಕದ ಪರಿಕಲ್ಪನೆ. ಈ ಬೆಳಗಾವಿಯಲ್ಲಿ ನೋಡ್ತಾ ಇದ್ದಾವೆ 2,000 ಶಾಲೆಗಳು ಮುಚ್ತಾ ಇದ್ದಾವೆ. ಆ ಪಟ್ಟಿಯನ್ನು ನಾವು ತೊಗೊಂಡಿದ್ದೇವೆ. ಮುಂದಿನ ಈಗ ಯಾಕಂದ್ರೆ ಶಿಕ್ಷಣ ಇಲಾಖೆಯವರನ್ನು ಮುಚ್ಚಿಟ್ಟಿದ್ದಾರೆ. ಒಮ್ಮೆಗೆ ಜೀವನಕ್ಕೆ ನೀವು 10 ಕಿಲೋಮೀಟರ್ ದೂರ ಶಾಲೆಗೆ ಹೋಗಲಿ, 15 ಕಿಲೋಮೀಟರ್ ದೂರ ಶಾಲೆಗೆ ಹೋದ್ರೆ ಸಾಧ್ಯ ಇಲ್ಲ. ಅಂದ್ರೆ ಶಾಲೆಗೆ ಕಳಿಸಲಾರದೆ ಬಡವರು ತಮ್ಮ ಮಕ್ಕಳನ್ನು ಶಾಲೆ ಬಿಡಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆದ್ದರಿಂದ ಏಡ್ಸೋಕ್ ಒಂದು ಸಂಸ್ಥೆ ಏನು ಮಾಡ್ತಾಯಿದೆ, 6 ತಿಂಗಳಿಂದ ಒಂದು ಚಳವಳಿ ಮಾಡ್ತದೆ. ಆ ಚಳವಳಿಗೆ ಬೆಳಗಾವಿಯ ಕನ್ನಡ ಪರ ಸಂಘಟನೆಗಳು ಕೈ ಜೋಡಿಸಿದ್ದೇವೆ. ಮೊಟ್ಟ ಮೊದಲಾಗಿ ಬೆಳಗಾವಿಯಲ್ಲಿ ಕನ್ನಡ, ಮರಾಠಿ, ಉರ್ದು ಭಾಷಿಕರು ಸೇರಿ ಮಾಡುವಂಥ ದೊಡ್ಡ ಜನಾಂದೋಲನ ಇದು. ಮುಂದಿನ ದಿನಗಳಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಮ್ಯಾಗ್ನೆಟ್ ವಿರೋಧಿಸಿ ಒಂದು ನಿರ್ಣಯ ಪಾಸ್ ಮಾಡ್ತಾರೆ ಬೆಳಗಾವಿ ತಾಲೂಕಿಗೆ ಎಲ್ಲ ಕಡೆ. ಆಮೇಲೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಸಹಿತ ಇದರ ವಿರುದ್ಧ ನಿರ್ಣಯ ಪಾಸ್ ಮಾಡಂತೇಳಿ ನಮ್ಮ ಗೆಳೆಯರಿಗೆ, ಕಾರ್ಪೊರೇಟರ್ಗೆ ಹೇಳ್ತಾ ಇದ್ದೇವೆ. ಆಮೇಲೆ ಪ್ರತಿಯೊಬ್ಬ ಶಾಸಕರ ಮನೆ ಮುಂದೆ ಧರಣಿ ಆಗ್ತದೆ. ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು ಇದ್ರ ಏನಾದರೂ ಎಚ್ಚರಿಕೆ ವಹಿಸಿ ಮ್ಯಾಗ್ನೆಟ್ ಪರಿಕಲ್ಪನೆ ಕೈ ಬಿಡಲಿಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಹಳ್ಳಿಗಳಲ್ಲಿ ಸರ್ಕಾರದ ವಿರುದ್ಧ ಒಂದು ಆಂದೋಲನ ಆಗ್ತೈತಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕನ್ನಡ ಪರ ಸಂಘಟನೆಗಳು ಶಾಸಕರ ಮನೆ ಮುಂದೆ ಮಾಡ್ತೇವೆ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಲ್ಲ. ಮತ್ತು ಎಲ್ಲ ಪಂಚಾಯಿತಿಗಳಲ್ಲಿ ಇದರ ವಿರುದ್ಧ ನಿರ್ಣಯ ಪಾಸ್ ಮಾಡಿದರೆ ಶಾಸಕರು ಆ ಪಂಚಾಯಿತಿಗಳಿಗೆ, ಪಂಚಾಯತ್ ಪ್ರದೇಶಕ್ಕೆ ಹೋಗೋದು ಭಾಳ ದುಸ್ತರ ಆಗ್ತದೆ. ಆದ್ದರಿಂದ ಇವತ್ತೇನು ನಿರ್ಣಯ ಮಾಡಿದ್ದೀವಿ ಅಂದ್ರೆ, ಇವತ್ತು 38 ಪಂಚಾಯಿತಿ ಅಧ್ಯಕ್ಷರು ಬಂದಾರೆ ಸಾಹಿತ್ಯ ಭವನಕ್ಕೆ. ಅವರು, ಪಾಲಕರು, ಪೋಷಕರು, ಕನ್ನಡ ಹೋರಾಟಗಾರರು ಸಂಪೂರ್ಣವಾಗಿ ಕೂಡಿ ಮಾಡುವಂಥ ಜನಾಂದೋಲನ ಈ ಸಂದರ್ಭದಲ್ಲಿ ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದಾನೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.